ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಬಂದು ವೆಡ್ಡಿಂಗ್ ಹೋಗಿದ್ನಲ್ಲ, ಸೊ ಅಲ್ಲಿಗೆ ಹೆಂಗೆ ಟ್ರಾವೆಲ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬೈ ಬಸ್ ಹೋಗಿದ್ದೆ. ನಾನು ಚಿಕಾಗೋಲಿ ಇರೋದು. ಸೊ ವೆಡ್ಡಿಂಗ್ ಬಂದು ಟೆನೆಸಿಲಿತ್ತು. ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 10 hours ಜರ್ನಿ ಫ್ರಮ್ ಮೈ ಪ್ಲೇಸ್ ಟು ಟೆನೆಸಿ ಬೈ ಬಸ್. ಫ್ಲೈಟಲ್ಲಿ ಹೋಗ್ಬೋದಾಗಿತ್ತು. ಫ್ಲೈಟಲ್ಲಿ ಓನ್ಲಿ 2 to 3 hours ಇತ್ತು ಜರ್ನಿ. ಬಟ್ ಫ್ಲೈಟ್ ಟಿಕೆಟ್ಸ್ 2 ತಿಂಗಳಿಂದನೇ ಚೆಕ್ ಮಾಡಿದಾಗ್ಲೂ ಇಟ್ ವಾಸ್ ಶೋಯಿಂಗ್ ಅರೌಂಡ್ $400. ಸೊ ರೌಂಡ್ ಟ್ರಿಪ್ಪು. ಅಷ್ಟೊಂದೆಲ್ಲ ನನಗೀಗ ಖರ್ಚು ಮಾಡೋಕ್ಕಾಗಲ್ಲ ಅಂತ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಇಂಡಿಯಾ, ಅದಕ್ಕೂ ಎಲ್ಲ ಖರ್ಚು ಬೇಕು ಅಂತ ನಾನು ಬಸ್ ಟಿಕೆಟ್ನ ಚೆಕ್ ಮಾಡಿದೆ. ನಮ್ಮ ಬಸ್ ಚೆಕ್ ಮಾಡಿದಾಗ ಇಟ್ ವಾಸ್ ಅರೌಂಡ್ $120 ಅಷ್ಟೇ ಇದ್ದಿದ್ದು ರೌಂಡ್ ಟ್ರಿಪ್ಪಿಗೆ. ಸೊ $60 ಹೋಗೋಕ್ಕೆ 60, ಬರೋಕ್ಕೆ 60 ಇತ್ತು. ಸೊ ಇಟ್ ವಾಸ್ ಲೈಕ್ ವೈ ನಾಟ್, ಇದೇ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅದನ್ನೇ ಬುಕ್ ಮಾಡಿದೆ. ದಾರಿಲಿ ಹೋಗುವಾಗ ಹಾಗೆ ಫ್ಯಾನ್ಸಿ ಕಾರ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಥರ ಎಲ್ಲ ಓಡಿಸ್ಬೇಕಪ್ಪ ಅಂತ ಅಂದ್ಕೊಂಡು ಹೋದೆ. ನನ್ನ ಬಸ್ಸು ಹತ್ತೋದು ಬಂದು ನನ್ನ ಮನೆ ಹತ್ರ ಇರಲಿಲ್ಲ. ಇಟ್ ವಾಸ್ ಇನ್ ಡೌನ್ ಟೌನ್, ಅಂದರೆ ಸಿಟಿಲಿ ಇದ್ದಿದ್ದು. ಸೊ ನಾನು ಸಿಟಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು 1 hour ನಮ್ಮ ಮನೆಯಿಂದ. ಇದು ನೋಡಿ, ಇದೇ ಬಸ್ ಸ್ಟ್ಯಾಂಡು. ಸೊ ಗ್ರೇ ಹೌಂಡಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದಿದ್ರು. ಸೊ ಇಲ್ಲಿ ಐ ಡೋಂಟ್ ನೋ ಹೌ ಮೆನಿ ಟೈಪ್ಸ್, ನಾನು ತಪ್ಪಾಗಿ ಹೇಳಿದ್ರೆ ಸಾರಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಎರಡು ಥರ ಇದೆ. ಸೊ ಒಂದು ಟ್ರೈನಲ್ಲಿ ಬಂದು ಆಮ್ಟ್ರ್ಯಾಕ್ ಅಂತ ಇದೆ, ಇನ್ನೊಂದು ಗ್ರೇ ಹೌಂಡು, ಮತ್ತು ಇನ್ನೊಂದು ಯಾವುದೋ ಕಂಪನಿ ಇದೆ. ಇದೆಲ್ಲ ಗೌರ್ಮೆಂಟ್ದೇ ಅನಿಸುತ್ತೆ. ನನಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಿಕಾಸ್ ನಾನು ಯಾವತ್ತೂ ಬಸ್ಸಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡೇ ಇಲ್ಲ. USA ಬಂದಾಗ ಐದರ್ ಬೈ ಕಾರ್ ಆರ್ ಫ್ಲೈಟಲ್ಲೇ ಟ್ರಾವೆಲ್ ಮಾಡಿರೋದು. ಇದೊಂಥರ ನನಗೆ ನ್ಯೂ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಈಗಲೇ. ಎಲ್ಲ ಲಗೇಜ್ ಎಲ್ಲ ಕೆಳಗಡೆ ಇಡಬೇಕಾಗಿತ್ತು. ಸೊ ಇದು ಬಸ್ ನೋಡಿ, ಇಷ್ಟು ದೊಡ್ಡದಾಗಿದೆ. AC ಬಸ್ಸೇ ಇದು. ಒಂಥರ ನಮ್ಮ ಓಲೋ ಬಸ್ ಇರುತ್ತಲ್ವ ಬೆಂಗಳೂರಲ್ಲಿ, ಅದೇ ಥರ ಇದು ಓಲೋ ಬಸ್ ಥರನೇ. ಸೇಫ್ ಆಗಿತ್ತು. ಆಲ್ಮೋಸ್ಟ್ ನನಗೆ ಸೇಫ್ ಅನ್ನಿಸ್ತು. ಬಟ್ ಇಟ್ಸ್ ಅ ಲಾಂಗ್ ಜರ್ನಿ. ಅಫ್ಕೋರ್ಸ್ ಇಟ್ ವಾಸ್ ಆಲ್ಮೋಸ್ಟ್ 10 hours ಜರ್ನಿ. ಬಸ್ಸು ಖಾಲಿ ಹೊಡಿಯುತ್ತೆ ಅಂದ್ಕೊಂಡಿದ್ರೆ ಎಲ್ಲ ಫುಲ್ ಆಗಿಬಿಟ್ಟಿತ್ತಪ್ಪ. ನಾನು ನೋಡಿ ಶಾಕ್ ಆದೆ, ಇಷ್ಟೊಂದು ಜನ ಬರ್ತಾರಾ ಬಸ್ಸಲ್ಲೂ ಅಂತ. ಬಿಕಾಸ್ ಇಟ್ ವಾಸ್ ಅ ಲಾಂಗ್ ಜರ್ನಿ ತಾನೇ, ಯಾರೂ ಇಲ್ಲ ಅಷ್ಟೊಂದು ಪೇಷನ್ಸಿಂದ ಲಾಂಗ್ ಜರ್ನಿ ಎಲ್ಲ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಫ್ಲೈಟಲ್ಲಿ ಹೋಗ್ತಾರೆ ಅಂದ್ಕೊಂಡಿದ್ದೆ. ನಂಗೆ ಯೂಶ್ವಲಿ ಫ್ಲೈಟ್ಸ್ ಎಲ್ಲ $150 $200ಗೆ ಸಿಕ್ಬಿಡೋದು ಯೂಶ್ವಲಿ. ಸೊ ಈಗ ಗ್ಯಾಸ್ ಪ್ರೈಸು ಜಾಸ್ತಿ ಆಗಿರೋದ್ರಿಂದ ತುಂಬ ಫ್ಲೈಟ್ಸ್ ಟಿಕೆಟ್ಸು ಅಷ್ಟೇ ಜಾಸ್ತಿ ಆಗಿಬಿಟ್ಟಿದೆ. ನನ್ನ ಬಸ್ಸು 6:45ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹಾಕಿದ್ರು. ಸೊ ಎಕ್ಸಾಕ್ಟ್ಲಿ 6:45ಗೆ ಸ್ಟಾರ್ಟ್ ಮಾಡಿದ್ರು. ನಾನು 1 ನಿಮಿಷ ಲೇಟಾಗಿ ಬಂದ್ರೂ ಅವ್ರ ಬಸ್ ಆಲ್ರೆಡಿ ಮೂವ್ ಆಗಿಟ್ಬಿಟ್ಟಿರೋದು. ಸೊ ಇಲ್ಲಿ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಪಕ್ಕಾ ಟೈಮಿಂಗ್ಸಲ್ಲಿ ಬರಬೇಕು. ಬಸ್ ಹೋದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸೀಟ್ಸ್ ವೇರ್ ಆಲ್ಸೋ ಕಂಫರ್ಟೇಬಲ್. ಸೀಟ್ಸ್ಗೇನು ಕಂಪ್ಲೇಂಟ್ ಮಾಡೋಕ್ಕೇನಿಲ್ಲ. ಸೊ ಸ್ಟ್ರೆಚಬಲ್ ಥರ ಇಟ್ಟಿದ್ರು. ಸೊ ಒಂದು ಸ್ವಲ್ಪ ಬ್ಯಾಕ್ ಬೆಂಡ್ ಆಗೋ ಥರ ಇಟ್ಟಿದ್ರು. ಸೊ ಇಟ್ ವಾಸ್ ಓಕೆ ಸೀಟ್ಸ್. ಬಟ್ ಇಟ್ ವಾಸ್ ಅ ಲಾಂಗ್ ಜರ್ನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ವಾಸ್ ಸೋ ಟಯರ್ಡ್ ವೆನ್ ಐ ಕೇಮ್ ಹೋಮ್. ನನಗೊಂದು ಸ್ವಲ್ಪ ಭಯ ಇತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡೋದು, ಲೈಕ್ ಅನ್ಸೇಫ್ ಅನ್ನಿಸ್ತಾ ಇತ್ತು. ಬಟ್ ನನ್ನ ಫ್ರೆಂಡ್ ಆಲ್ರೆಡಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋ ಅವ್ನು ಕೇಳಿದ್ದೆ, ಹೆಂಗಿದೆ ಬಸ್ ಜರ್ನಿ, ಚೆನ್ನಾಗಿದೆಯಾ, ಇಸ್ ಇಟ್ ಸೇಫ್, ಹೋಗ್ಬೋದಾ ಅಂತ. ಅವ್ರು ಹೇಳಿದರು ಸೇಫಾಗೇ ಇದೆ, ಡೋಂಟ್ ವರಿ ಅಂತ. ನನ್ನ ಸೀಟ್ ನಂಬರ್ ಬಂದು 20B ಅಂತ. ಸೊ ನನ್ನ ಪಕ್ಕ ಯಾರೂ ಕೂತಿರ್ಲಿಲ್ಲ ಬೈ ಗಾಡ್ಸ್ ಗ್ರೇಸ್. ನನ್ನ ಪಕ್ಕ ಯಾರನ್ನ ಕೂತಿದ್ರೆ ನನಗೆ ಅನ್ಕಂಫರ್ಟಬಲ್ ಆಗಿಬಿಡಿರೋದು, ನನಗೆ ಒಂಥರ ಇರಿಟೇಷನ್ ಆಗಿರೋದು. ಬಟ್ ಯಾರೂ ಕೂತಿರ್ಲಿಲ್ಲ, ನಾನು ಒಬ್ಬಳೇ ಕೂತಿದ್ದೆ. ಫುಲ್ಲು ಮಲ್ಕೊಂಡು ಹೋಗ್ಬಿಟ್ಟಿದ್ದೆ ಸೀಟಲ್ಲೆಲ್ಲ. ನಾನು ತುಂಬ ಎಕ್ಸೈಟೆಡ್ ಆಗಿದೆ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಟ್ರಾವೆಲಿಂಗ್ ಲಾಂಗ್ ಡಿಸ್ಟೆನ್ಸ್ ಇನ್ ಬಸ್. ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಲೋಕಲಲ್ಲಿ, ಬಟ್ ಫುಲ್ಲು ಲಾಂಗ್ ಟ್ರಿಪ್ ಅಂತ ಯಾವತ್ತೂ ಹೋಗಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ನಾನು ಎಕ್ಸೈಟೆಡ್ ಆಗಿದ್ದೆ. ಆ್ಯಂಡ್ ಈ ಬಸ್ಸಲ್ಲಿ ವಾಶ್ರೂಮ್ ಕೂಡ ಇತ್ತು. ಸೊ ಎಲ್ಲೂ ಅಷ್ಟೊಂದು ಲೈಕ್ 2-3 ಸ್ಟಾಪ್ಸ್ ಮಾಡಿದರು ಅಷ್ಟೇ. ಬಟ್ ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಅಲ್ಲೇ ಒಂದು ವಾಶ್ರೂಮ್ ಇತ್ತು ಬಸ್ಸಲ್ಲೇ. ದಟ್ ವಾಸ್ ಕಂಫರ್ಟೇಬಲ್. ವಾಶ್ರೂಮ್ಸ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅಷ್ಟೊಂದೇನು ವಾಸನೆ ಎಲ್ಲ ಬರ್ತಿರ್ಲಿಲ್ಲ, ಪಬ್ಲಿಕ್ ಟಾಯ್ಲೆಟ್ ವಾಸನೆ. ಸೊ ಎಲ್ಲ ಸಿಸ್ಟಮ್ಯಾಟಿಕಲ್ಲಿ ವಾಶ್ರೂಮ್ ಮಾಡಿದ್ದು ತೋರಿಸ್ತೀನಿ ನೋಡಿ. ನನಗೆ ಒಂದೊಂದ್ಸತಿ ಅನಿಸುತ್ತೆ, ಇಷ್ಟು ಧೈರ್ಯ ನನಗೆ ಎಲ್ಲಿಂದ ಬಂತು ಮಹಿಮಾ, ನಿನಗೆ ಒಬ್ಬಳೇ ಓಡಾಡ್ತಾ ಇದೆಯಲ್ಲ ಅಂತ ನನಗೆ ಶಾಕ್ ಆಗುತ್ತೆ ಒಂದೊಂದ್ಸತಿ. ಆಮೇಲೆ ಬಸ್ಸೆಲ್ಲ ಸ್ಟಾರ್ಟ್ ಆಯಿತು. ನನಗೆ ನನ್ನ ಲಗೇಜು ಕೆಳಗಡೆ ಇಡೋಕ್ಕೆ ಕಂಫರ್ಟೇಬಲ್ ಇರಲಿಲ್ಲ. ಆಮೇಲೆ ಏನಾರ ಮಿಸ್ ಆದರೆ ಆಯಿತು ಅಂತ, ಅದು ಬೇರೆ ನನ್ನ ಲಗೇಜ್ದು ಲಾಕ್
ಮರ್ತೋಗ್ಬಿಟ್ಟಿದ್ದೆ, ಏನು ಲಾಕ್ ಅಂತಲೇ ಗೊತ್ತಿರಲಿಲ್ಲ. ಸೊ ನನ್ನ ಪಕ್ಕನೇ ಇಟ್ಕೊಂಡಿದ್ದೆ. ನನ್ನ ಪಕ್ಕನೇ ವಾಶ್ರೂಮ್ ಇತ್ತು, ಏನು ವಾಸನೆ ಏನು ಬರ್ತಾ ಇರಲಿಲ್ಲ. ಇಟ್ ವಾಸ್ ಗುಡ್. ನನಗೆ ಲಾಸ್ಟ್ ಸೀಟ್ ಸಿಕ್ಕಿತ್ತು. ಕಂಫರ್ಟೇಬಲ್ ಆಗಿತ್ತು, ಬಟ್ ಐ ವಾಸ್ ಎಂಜಾಯಿಂಗ್ ದ ವ್ಯೂ, ಐ ವಾಸ್ ಎಂಜಾಯಿಂಗ್ ದ ರೈಡ್. ತುಂಬ ಎಂಜಾಯ್ ಮಾಡ್ತಿದ್ದೆ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನೊಬ್ಬಳು ಫ್ರೆಂಡ್ಸ್ ಜೊತೆ ಯಾರೂ ಇಲ್ಲ, ನಾನು ಒಬ್ಬಳೇ ಹೋಗ್ತಾಯಿದ್ದಿದ್ದು. ಅದು ನೈಟು. ಓ ಮೈ ಗಾಡ್, ಐ ವಾಸ್ ಲೈಕ್ ಡೇರಿಂಗ್. ಓ ಮೈ ಗಾಡ್, ನಿನಗೆ ಎಷ್ಟು ಧೈರ್ಯ ಮಹಿಮಾ ಅಂತ ನನಗೆ ಅನಿಸ್ತಾಯಿತ್ತು. ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಗಟ್ಸ್ ಟು ಗೋ ಲೈಕ್ ದಿಸ್, ಬಿಕಾಸ್ ಎಷ್ಟು ಜನ ಇರ್ತಾರೆ ಪಬ್ಲಿಕ್, ಅವ್ರ ಜೊತೆ ಎಲ್ಲ ನೀವು ಕಂಫರ್ಟಬಲ್ ಆಗಿರಬೇಕು. ಲೈಕ್ ಈಗ ಏನಾನ ಒನ್ ಥಿಂಗ್ ಆದ್ರೂ ಯು ಫ್ರೈಟನ್, ಬಟ್ ಯು ಶುಡ್ ಫೇಸ್ ದ ರಿಯಾಲಿಟಿ. ಅದು ಕಲಿಬೇಕು ಎಲ್ಲ ಹುಡುಗಿರು ಅನಿಸುತ್ತೆ. ಶುಡ್ ನಾಟ್ ಗೆಟ್ ಅಫ್ರೈಡ್ ಆಫ್ ಎನಿಥಿಂಗ್. ಅದನ್ನು ಹೇಗೆ, ಈಗ ಪ್ರಾಬ್ಲಮ್ ಅಂದರೆ ಅದನ್ನು ಹೇಗೆ ಫೇಸ್ ಮಾಡೋದಂತ ಕಲಿಬೇಕು. ಡೋಂಟ್ ಡಿಪೆಂಡ್ ಆನ್ ಯುವರ್ ಪೇರೆಂಟ್ಸ್, ಡೋಂಟ್ ಡಿಪೆಂಡ್ ಆನ್ ಯುವರ್ ಪಾರ್ಟ್ನರ್, ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ಪೇರೆಂಟ್ಸ್ ಇರ್ತಾರೆ, ಬಟ್ ಯು ಶುಡ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಅಂತ ನಾನು ಎಲ್ಲ ಹುಡುಗಿರಿಗೆ ಹೇಳಬೇಕು. ಬಿಕಾಸ್ ಎವ್ರಿಥಿಂಗ್ ಇಸ್ ಟೆಂಪ್ರವರಿ, ಯಾವುದೂ ಪರ್ಮನೆಂಟ್ ಅಲ್ಲ. ನಿಮ್ಮ ಪೇರೆಂಟ್ಸ್ ಇರ್ತಾರ ಪ್ರಾಬ್ಲಮ್ ಬಂದಾಗ, ಸೊ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಅಂದಾಗ ಅದಕ್ಕೆ ಸೊಲ್ಯೂಷನ್ ಹುಡುಕಿ, ಅದನ್ನ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ನೋಡ್ಕೊಬೇಡಿ. ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ದಿಸ್ ಜರ್ನಿ. ಪ್ರಾಬ್ಲಮ್ ಬಂದಾಗ ಅದಕ್ಕೆಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಇಟ್ಸ್ ನಾಟ್ ದಟ್ ಎವ್ರಿಥಿಂಗ್ ಇಸ್ ಕಾಂಪ್ಲಿಕೇಟೆಡ್. ಪ್ರಾಬ್ಲಮ್ ಬಂದಾಗ ಅದಕ್ಕೆ ತಕ್ಕಂಥ ಸೊಲ್ಯೂಷನ್ ಇದ್ದೇ ಇರುತ್ತೆ. ಯು ಶುಡ್ ಫಿಗರ್ ಇಟ್ ಔಟ್ ವಾಟ್ ಯು ನೀಡ್ ಟು ಡೂ. ನೈಟ್ ಆಲ್ಮೋಸ್ಟ್ 3 o'clock ಆಗಿಬಿಟ್ಟಿತ್ತು. ನೈಟು ಅಲ್ಲಿಗೆ ಸೇರಿಕೊಂಡಾಗ ನನ್ನ ಫ್ರೆಂಡ್ಸಿಗೆ ಆಲ್ರೆಡಿ ಹೇಳಿದ್ದೆ, ಸೊ ಇಷ್ಟು ಟೈಮ್ ಆಗುತ್ತೆ, ಕ್ಯಾನ್ ಯು ಗೈಸ್ ಪಿಕ್ ಮೀ ಅಪ್ ಅಂತ. ಅವರು ಓಕೆ ಅಂತ ಹೇಳಿದರು. ಸೊ ದೇ ಕೇಮ್ ಆ್ಯಂಡ್ ಪಿಕ್ ಮೀ ಅಪ್. ಬಟ್ ಇಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ರು. ಸೊ ಅಲ್ಲಿ ಸ್ಟಾಪಲ್ಲಿ ಏನಾದ್ರು ತಿನ್ನಕ್ಕೆ ತೊಗೊಳೋಣ ಅಂತ ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾಯಿದ್ದೆ. ಬಿ ಡೇರಿಂಗ್ ಗೈಸ್, ಬಿ ಡೇರಿಂಗ್, ಡೋಂಟ್ ಸಿಟ್ ಲೈಕ್ ಅ ಪೊಟ್ಯಾಟೊ ಎಟ್ ಹೋಮ್. ಇಲ್ಲಿ ಯಾವುದೋ ಗ್ಯಾಸ್ ಸ್ಟೇಷನಲ್ಲಿ ನಿಲ್ಲಿಸಿದ್ರು. ಸೊ ಇಲ್ಲೆಲ್ಲ ಗ್ಯಾಸು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಚಿಕಾಗೋಗಿಂತ. ನಾನು ಶಾಕ್ ಆಗಿಬಿಟ್ಟೆ. $6.5. ಓ ಮೈ ಗಾಡ್ ಅನ್ನಂಗೆ. ಸೊ ನಾನು ಏನು ಮಾಡಿದೆ, ಆನ್ಲೈನ್ ಲೈಕ್ ಒಂದು ಸಿಸ್ಟಮ್ ಥರ ಇಟ್ಟಿರ್ತಾರೆ, ಅಲ್ಲಿ ಆರ್ಡರ್ ಮಾಡೋಣ ಬರ್ಗರ್ನ ಅಂತ ಅಂದ್ಕೊಂಡಿದ್ದೆ. $5 ಮೀಲ್ ಬರುತ್ತೆ ಇಲ್ಲಿ. ಸೊ ಮ್ಯಾಕ್ ಆ್ಯಂಡ್ ಚಿಕನ್ ಬರ್ಗರು, ಫ್ರೈಸು, ನಗೆಟ್ಸು ಆ್ಯಂಡ್ ಡ್ರಿಂಕ್ ಬರುತ್ತೆ $5. ಸೊ ಅದನ್ನು ಆರ್ಡರ್ ಮಾಡೋಣ ಅಂತ ಟ್ರೈ ಮಾಡಿದೆ, ನಂಗೆ ಸಿಗಲಿಲ್ಲ. ಸೊ ಅಗೇನ್ ರಿಜಿಸ್ಟರ್ ಹತ್ರ ಹೋಗಿ ಅವ್ರ ಹತ್ರನೇ ಡೈರೆಕ್ಟ್ ಆರ್ಡರ್ ಮಾಡಿದೆ. ಇಲ್ಲಿ ನೋಡಿ ಕೆಚಪ್ ತೊಗೊಳಕ್ಕೆ ಏನು ಸಿಸ್ಟಮ್ ಮಾಡಿದ್ದಾರೆ. ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಇನ್ನೊಂದು ಕೈಯಲ್ಲಿ ಪುಷ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಐ ಟ್ರೈಡ್ ಇಟ್, ಬಟ್ ಇಟ್ ಡಿ ನಾಟ್ ಕಮ್. ಏನು ಖಾಲಿ ಆಗ್ಬಿಟ್ಟಿತ್ತು ಅನಿಸುತ್ತೆ, ಕೆಚಪ್ ಬರ್ತಾನೆ ಇರಲಿಲ್ಲ. ಪೇಪರ್ ಕಪ್ ಥರ ಇರುತ್ತೆ, ಅದರಲ್ಲಿ ಕೆಚಪ್ ಹಾಕೊಬೋದು. ಆ್ಯಂಡ್ ಅದೊಂಥರ ಚಿಕ್ಕದಾಗಿ ಎಷ್ಟು ಕ್ಯೂಟಾಗಿರುತ್ತೋ ನೋಡಿ. ನಾನು ಮೀಲ್ ಬಂತು ಮೆಕ್ಡೊನಾಲ್ಡ್ಸಲ್ಲಿ. ಲೈಕ್ ಮ್ಯಾಕ್ ಆ್ಯಂಡ್ ಚಿಕನ್ ಏನೋ ಬರುತ್ತೆ, ಚಿಕನ್ನು, ಬರ್ಗರು ಮತ್ತು ಫ್ರೈಸು, ನಗೆಟ್ಸು ಮತ್ತು ಡ್ರಿಂಕ್ ಕೊಡ್ತಾರೆ $5. ಚೀಪೆಸ್ಟ್ ಒನ್, ಅದು ಕಾಂಬೋ ಥರ. 15 minutes ಅಷ್ಟೇ ಬ್ರೇಕ್ ಕೊಡೋದು, ಅದಾದಮೇಲೆ ಬಸ್ ಎತ್ತುತ್ತಾ ಇರ್ತಾರೆ. ಇಂಡಿಯಾನಾ ರೈಟ್ ನೌ ಮೈ ಬಸ್ ಇಸ್, ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ರೈಡ್. ಲಿಟ್ರಲಿ ಐ ಆಮ್ ಲಿವಿಂಗ್ ಔಟ್ ಆಫ್ ಕಂಟ್ರಿ, ಗೋಯಿಂಗ್ ಆನ್ ಅ ಸೋಲೋ. ಓ ಮೈ ಗಾಡ್, ಇಟ್ ಸೋ ಫೀಲ್ಸ್ ಬೆಟರ್. ಲಿಟ್ರಲಿ ನಾವು ಅಪ್ಪ ಅಮ್ಮಂಗೆ ಈ ಟೈಮಲ್ಲಿ ನಂಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವರಿಗೆ ಎಷ್ಟು ಭಯ ಇರುತ್ತೆ ಅಂದರೆ ನನಗೆ ಗೊತ್ತು. ಲೈಕ್ ಒಬ್ಬಳು ಮಗಳನ್ನ ಆಚೆ ಕಳಿಸ್ಬೇಕಂದ್ರೆ ಅವ್ರಿಗೂ ಎಷ್ಟು ಭಯ ಇರುತ್ತೆ ಅಂತ. ಫೀಲಿಂಗ್ ಇಸ್ ಲೈಕ್ ಐ ಆಮ್ ಲಿವಿಂಗ್ ಇನ್ ಅಬ್ರಾಡ್, ಗೋಯಿಂಗ್ ಆನ್ ಅ ಸೋಲೋ ಟ್ರಾವೆಲಿಂಗ್, ಆ್ಯಂಡ್ ಐ ಫೀಲ್ ಸೋ ಹಾರ್ಟ್ಫುಲ್ that God gave me this opportunity to travel alone. It's a great experience, guys. You must try it. I thank God and I thank my parents sending me US. It's a bold decision. At this time, I'm not scared also. I feel proud of myself because I'm not getting scared. ನನಗೆ ಭಯ ಆಗ್ತಾಯಿಲ್ಲ, ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದೀನಿ. It's almost 9:30 in the night. It will be still late, but I'm traveling from one state to other state. It's almost 7-8 hours ride. Oh my God, literally I feel so proud of myself. I feel so, I bought my own food.
ಕೋಟಿ ಕೊಟ್ಟರು ಫೀಲಿಂಗ್ ಬರಲ್ಲ, ಅಷ್ಟು ಹಾರ್ಟ್ಫುಲ್ ಆಗಿದೆ. ನನಗೆ ಮಾತು ಬರ್ತಾಯಿಲ್ಲ. ಐ ಆಮ್ ಲಿಟ್ರಲಿ ಎಂಜಾಯಿಂಗ್ ದ ರೈಡ್, ಬಸ್ ರೈಡ್ ಆಗಿಲ್ಲ. ಇಟ್ಸ್ ಅ ಸೇಫ್ ರೈಡ್ ಗೈಸ್, ಇಟ್ಸ್ ನಾಟ್ ದ್ಯಾಟ್ ಅನ್ಸೇಫ್ ಆಗಿಲ್ಲ. ನಾನು ಬೇಗ ಬುಕ್ ಮಾಡ್ಕೊಂಡಿದ್ದೆ, ಸೊ ನಾನು ಲಾಸ್ಟ್ ಸೀಟ್ ಹಾಕಿದರೆ ನನ್ನ ಪಕ್ಕ ಯಾರಿಲ್ಲ. ಬೈ ಗಾಡ್ಸ್ ಗ್ರೇಸ್, ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ನೀವು ಎಷ್ಟು ಕೋಟಿ ಕೊಟ್ಟರು ಈ ಫೀಲಿಂಗ್ ನಿಮಗೆ ಸಿಗಲ್ಲ ಅನಿಸುತ್ತೆ. ಬಿ ಡೇರ್ಫುಲ್, ಬಿ ಎನ್ಕರೇಜಿಂಗ್ ಯೋರ್ ಸೆಲ್ಫ್, ಡೋಂಟ್ ಗೆಟ್ ಸ್ಕೇರ್ಡ್ ಎಟ್ ಆಲ್. ಎವ್ರಿಥಿಂಗ್ ವಿಲ್ ಬಿ ಫೈನ್. ಇಫ್ ಯು ಗೆಟ್ ಸ್ಕೇರ್ಡ್, ಯು ಕಾಂಟ್ ಡೂ ಎನಿಥಿಂಗ್. Just be confident. I feel I'm sometimes crazy. I was just enjoying my burger. ಬಟ್ ಅವರು ಧೈರ್ಯ ಮಾಡಿ ನಾನು ಇಷ್ಟು ದೂರ ಕಳಿಸಿದಾರಲ್ವಾ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಮದುವೆ ಮಾಡ್ದಂಗೆ ಒಂದು ಬೇರೆ ಬೇರೆ ದೇಶಕ್ಕೆ ಕಳಿಸಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅದಾದಮೇಲೆ ನನ್ನನ್ನು ರಿಚ್ ಹಸ್ಬೆಂಡ್ ಕೊಡೋಕ್ಕೆ ಅವ್ರು ಪ್ರಿಪೇರ್ ಮಾಡಲಿಲ್ಲ, ಬಟ್ ದೇ ಮೇಡ್ ಮೀ ಹ್ಯಾಸ್ ಅ ರಿಚ್ ವೈಫ್ ಆರ್ ರಿಚ್ ಗರ್ಲ್. ಇನ್ ಫ್ಯೂಚರ್ ನನಗೆ ಯಾವ ಥರ ಹಸ್ಬೆಂಡ್ ಬಂದ್ರೂ ಐ ಕ್ಯಾನ್ ಫೇಸ್ ಇಟ್, ಬಿಕಾಸ್ ಇಫ್ ಹೀ ಡೋಂಟ್ ಟೇಕ್ ಕೇರ್ ಮೀ ಆಲ್ಸೋ ಐ ಕ್ಯಾನ್ ಟೇಕ್ ಕೇರ್ ಆಫ್ ಹಿಮ್. ಆ ಥರ ನನ್ನನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಫಾರ್ ಗಾಡ್ ಫಾರ್ ಗಿವಿಂಗ್ ಸಚ್ ಪೇರೆಂಟ್ಸ್ ಇನ್ ಮೈ ಲೈಫ್. ಆಲ್ಮೋಸ್ಟ್ 3 o'clock in the morning ಬಂದೆ, ಪಿಕ್ ಮಾಡಿದ್ರು. ಸೊ ಐ ಹ್ಯಾಡ್ ಲೈಕ್ 2 hours ಸ್ಲೀಪ್ ಇನ್ ಮೈ ಫ್ರೆಂಡ್ಸ್ ಹೌಸ್. ಅದಾದಮೇಲೆ ರೆಡಿಯಾಗಿ ಬೇಗ ಮದುವೆ ಹತ್ರ ಬಂದ್ವಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದೆ. ಇವರೆಲ್ಲ ನನ್ನ ಓಲ್ಡ್ ರೂಮ್ಮೇಟ್ಸು. ಥ್ಯಾಂಕ್ ಗಾಡ್ ನನ್ನ ಲೈಫಲ್ಲಿ ಎಲ್ಲರೂ ಒಳ್ಳೆ ಜನನ ನನ್ನ ಸರೌಂಡಿಂಗ್ಸಲ್ಲಿ ಇಟ್ಟಿದ್ದಾರೆ. ಇಟ್ಸ್ ಬ್ಲೆಸ್ಸಿಂಗ್ಸ್ ಈ ಥರ ಎಲ್ಲ ಒಳ್ಳೆ ಜನನ ಪಡ್ಕೊಳೋದು. ಇಟ್ ವಾಸ್ ಜಸ್ಟ್ ಅ 1 day ಟ್ರಿಪ್. ಬೆಳಿಗ್ಗೆ ಬಂದು ನಾನು ಆಲ್ಮೋಸ್ಟ್ 2 o'clock ಹಂಗೆ ತಿರ್ಗಾ ರಿಟರ್ನ್ ಬಸ್ ಇತ್ತು. ಸೊ ತಿರ್ಗಾ ಬಸ್ ಹತ್ತಿದೆ ಆ್ಯಂಡ್ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ವಾಶ್ರೂಮ್ಸ್ ನೋಡಿ ಎಷ್ಟು ಕ್ಲೀನಾಗಿದೆ. ಸೊ ಅಲ್ಲಿ ಒಂಥರ ನೋಡಿ ಫ್ಲಶ್ ಮಾಡುವಾಗ ವಾಟರ್ ಜೊತೆ ಅದು ಲಿಕ್ವಿಡು ಬರುತ್ತೆ. ಸೊ ಅದಕ್ಕೆ ಸ್ಮೆಲ್ ಏನು ಬರಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ ವಾಸ್ ಆಲ್ ರೌಂಡ್ ಸೇಫ್ ಆಗಿತ್ತು. ನನಗೇನು ಅನ್ಸೇಫ್ಟಿ ಅನ್ನಿಸ್ಲಿಲ್ಲ. ನನಗೊಂದು ಸ್ವಲ್ಪ ಭಯ ಇತ್ತು ಸೇಫ್ ಆಗಿರ್ತೀನೋ ಇಲ್ವೋ ಅಂತ, ಬಟ್ ಸೇಫ್ ಆಗಿತ್ತು. ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.